ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮಹಾಸಮರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಭಾರತೀಯ ರಾಷ್ಟ್ರೀಯ ಮಜ್ದೂರ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾಗಿ ತೌಫಿಕ್ ಪಾರತನಹಳ್ಳಿ ನಗರದ ರಮನಿವಾಸ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ಕಾರ್ಯ ಮಾಡಿದ್ದನ್ನು ಗಮನಿಸಿ ಕಾಂಗ್ರೆಸ್ ಪಕ್ಷವನ್ನ ಪ್ರಬಲವಾಗಿ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಭಾರತೀಯ ರಾಷ್ಟ್ರೀಯ ಮಜ್ದೂರ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವಿಭಾಗದ ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಕ್ಕೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದರು ಎಂದು ತೌಫಿಕ್ ಪಾರತನಹಳ್ಳಿ ಮಾತನಾಡಿದರು. ಕಾಂಗ್ರೆಸ್ನ ಜಮಖಂಡಿ ನಗರ ಘಟಕದ ಅಧ್ಯಕ್ಷ ಮಹೇಶ್ ಕೋಳಿ ಸ್ವಾಗತಿಸಿ ಮಾತನಾಡಿದರು. ಬಕ್ಕರ್ ಕುಡಚಿ ವಂದಿಸಿದ್ರು. ಎಆರ್ಡಿಎಸ್ಎಸ್ ರಾಜ್ಯ ಸಂಚಾಲಕ ಶ್ಯಾಮರಾವ್ ಘಾಟ್ಗೆ ನಗರಸಭೆ ಅಧ್ಯಕ್ಷ ಈಶ್ವರ ವಾಳೆನ್ನವರ್, ಕಾಂಗ್ರೆಸ್ನ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷ ಶಫೀಕ್ ಬೇಪಾರಿ, ಮಾದಿಗ ಸಂಘದ ರಾಜ್ಯಾಧ್ಯಕ್ಷ ಶಂಕರ್ ಪೂಜಾರಿ, ಯೂತ್ ಕಾಂಗ್ರೆಸ್ ತಾಲೂಕಾ ಅಧ್ಯಕ್ಷ ಹನುಮಂತ ತೇಲಿ, ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಯಲ್ಲಾಲಿಂಗ ಅಡಿಹುಡಿ, ಮುಧೋಳ ನಗರದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ದಾವಲ್ ನದಾಫ್, ಹುಸೇನ್ ಶಿರೋಳ್, ಜಬ್ಬರ್ ಮುಂಡಗನೂರ್, ಪ್ರೇಮ್ ಬಳೊಳ್ಗಿಡದ್, ಐಜಾಜ್ ಪೆಂಟಾರಿ, ಐಜಾಜ್ ಸೈಯದ್ ಇನ್ನಿತರರು ಉಪಸ್ಥಿತರಿದ್ದರು. ಇದನ್ನ ನಾ ತಿಳಿದಂಗ ನಮ್ಮ ದೇಶದ ಎರಡು ಕಣ್ಣು ಇದ್ದಂಗ ನಾ ತಿಳ್ಕೊತೀನಿ. ಯಾಕಂದ್ರೆ ರೈತರ ಮ್ಯಾಗ ಮತ್ತು ಮಜ್ದೂರ್ ಮ್ಯಾಗ ನಮ್ಮ ದೇಶ ನಿರ್ಭರ ಐತಿ. ಯಾಕಂದ್ರೆ ದುಡಿಯವ್ರ ಕೂಲಿ ಮತ್ ಮನಿ ಕೆಲಸ, ಯಾವ್ದು ನಗರ ಪಾಲಿಕಾದ ಕೆಲಸ ಇರಲಿ, ಪ್ರತಿಯೊಂದು ಕೆಲಸನ್ಯಾಗ ಆಟೋ ಚಾಲಕರಾಗಲಿ ಪ್ರತಿಯೊಬ್ರು ಕೆಲಸ ಮಾಡ್ಕೋತ ಇರ್ತಾರ. ರೈತರ ದುಡಿತಾರ. ಮತ್ತ ಇದ್ ಎರಡು ಕಣ್ಣಿದ್ದಂಗ ನಮ್ಮ ದೇಶದ ಅದಾವ. ಮತ್ತ ಇದ್ರನ್ಯಾಗ ಬೆಂಬಲ ಅವ್ರ ಜೊತೆಯಲ್ಲಿ, ಬಡವರ ಜೊತೆಯಲ್ಲಿ, ಮಜ್ದೂರ್ ಜೊತೆಯಲ್ಲಿ ಯಾವ್ದಾದ್ರು ಪಾರ್ಟಿ ಐತಿ ಅಂದ್ರ ಅದನ್ನ ನಮ್ದು ಕಾಂಗ್ರೆಸ್ ಪಕ್ಷ ಅಂತ ನಾನು ಹೇಳಕ್ ಬಯಸ್ತೀನಿ. ಸುಮಾರು ವರ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಏನ್ ಸ್ಥಾಪನೆ ಆಗಿದೆ ಆವಾಗಿಂದ ಹಿಡಿದು ಇವತ್ತಿನ ನೆಹರು ಸಾಹೇಬರು ಇದ್ದಾಗಿಂದ ಹಿಡ್ಕೊಂಡು ನಮ್ಮ ಕಾಂಗ್ರೆಸ್ ನಲ್ಲಿ ಒಂದು ವಿಂಗ್ ಇದೆ, ಮಜ್ದೂರ್ ಕಮಿಟಿಯ ವಿಂಗ್. ಅಂದ್ರೆ ಮಜ್ದೂರ್ಗಳಿಗೆ ಯಾವಾಗ ಏನಾದ್ರೂ ತೊಂದರೆ ಬಂತು ಮತ್ತು ಅವ್ರ ಮೇಲೆ ಅತ್ಯಾಚಾರ ಆಯ್ತು, ಅವ್ರಿಗೆ ಯಾವ್ದಾದ್ರು ಶೋಷಣೆ ಆಯ್ತು, ಏನಾದ್ರು ಆದ್ರ ಅವ್ರ ಪರವಾಗಿ ನಿಂದಿರ್ಬೇಕಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನೆಹರು ಸಾಹೇಬರು ಇದ್ದಾಗಿಂದ ಹಿಡ್ಕೊಂಡು ಇವತ್ತಿನ ಒಳಗಾದ್ರು ರಾಜೀವ್ ಗಾಂಧಿ ಅವರು ಇರ್ಲಿ, ಇಂದಿರಾ ಗಾಂಧೀಜಿ ಅವರು ಇರ್ಲಿ, ಖರ್ಗೆ ಸಾಹೇಬ್ರದ್ದು ಇರ್ಲಿ, ರಾಹುಲ್ ಗಾಂಧೀಜಿ ಅವರು ಇರ್ಲಿ, ಎಲ್ಲಾರು ಈ ಮಜ್ದೂರ್ ಅವ್ರ ಪರವಾಗಿ ಮಾಡ್ಕೋತ ಅವ್ರ ನೇತೃತ್ವ ನೋಡ್ಕೋತ ಬಂದಿದ್ದ ಪಕ್ಷ ಯಾವ್ದು ಐತಿ ಅಂದ್ರೆ ಅದನ್ನ ನಮ್ಮ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷ ಅಂತೇಳಿ ನಾನು ಹೇಳಕ್ ಮತ್ತು ಇವತ್ತು ಬಡವರಿಗೆ, ಕಾರ್ಮಿಕರಿಗೆ, ಮಜ್ದೂರ್ಗಳಿಗೆ ಏನಾದ್ರು ತೊಂದರೆ ಬಂದ್ರ ಅವ್ರ ಪರವಾಗಿ ನಾವು ನಮ್ಮ ಜಿಲ್ಲಾದಿಂದ ಏನಾದ್ರೂ ತೊಂದರೆ ಬಂದ್ರು ನಾವು ಅದಕ್ಕೆ ಸಿದ್ಧವಾಗಿ ನಾನು ಇದನ್ನ ವ್ಯವಸ್ಥೆಯನ್ನು ಮಾಡಕ ನಾವು ಅವ್ರ ಜೊತೆಯಲ್ಲಿ ಇರ್ತೀನಿ ಅನ್ನುವಂತ ಮಾತನ್ನು ನಾನು ನಿಮ್ ಮುಖಾಂತರ ಹೇಳಕ್ ಬಯಸ್ತೀನಿ. ಮತ್ ಏನಾದ್ರು ಅವ್ರಗ ಮಜ್ದೂರ್ ಇಲ್ಲಿ ನಮ್ಮಲ್ಲಿ ಫ್ಯಾಕ್ಟ್ರಿಗಳು ಬಹಳಷ್ಟು ಅದಾವ, ರಿಕ್ಷಾಗಳು ಅದಾವ, ಕೂಲಿ ಕೆಲಸ ಮಾಡೋರು ಬಹಳ ಜನ ಅದಾರ. ಅವ್ರಗ ಕೆಲವೊಂದು ಟೈಮ್ ನಲ್ಲಿ ಕೆಲಸ ಸಿಗ್ತಿರಂಗಿಲ್ಲ, ಕೆಲವೊಂದು ಟೈಮ್ ನಲ್ಲಿ ಅವ್ರಗ ಎಲ್ಲಿ ಹಾದಿ ಮೇಲೆ ಕೂತಾಗನು ತೊಂದರೆ ಮಾಡ್ತಿರ್ತಾರ. ಮತ್ತ ಫ್ಯಾಕ್ಟ್ರಿಗಳನ್ಯಾಗೂ ಸಮಸ್ಯೆ ಆಗ್ತಿರ್ತಾವ. ಏನಾದ್ರು ಆಗಂಟ್ಲಿ ಆ ಕಾರ್ಖಾನೆ ಮಾಲಕಗಳು ಅವ್ರು ಇವ್ರು ಅಂತ ಟೈಮ್ ನಲ್ಲಿ ಯಾರಾದ್ರೂ ಬಂದ ನಮಗ್ ಹೇಳಿದ್ರ ಅಥವಾ ನಮಗ್ ತಿಳಿದ್ ಬರ್ತಾರ, ನಾವ್ರಿ ಹೋಗಿ ಅವ್ರದ್ದು ಸಮಸ್ಯೆಗಳನ್ನು ಪರಿಹಾರ ಮಾಡುವಂತದ್ದ ವ್ಯವಸ್ಥೆ ಮಾಡಕ್ ನಾ ಸಿದ್ಧದಿನ ಅನ್ನೋ ಮಾತುಗಳನ್ನು ನಾನು ಹೇಳಕ್ ಬಯಸ್ತೀನಿ. ಮತ್ತು ನಂದ ಮೊಬೈಲ್ ನಂಬರ್ ಸುದಾ ಎಲ್ಲರಿಗೂ ತಮ್ಮ ಪೇಪರ್ ಪತ್ರಕರ್ತ ಮುಖಾಂತರ ತಮಗೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀನಿ. ನನ್ನ ಮೊಬೈಲ್ ನಂಬರ್ನು ಅದ್ರ ಜೊತೆಲಿ 9743009786 ನನ್ನ ನಂಬರ್ ಅನ್ನು ತಾವು ಎಲ್ಲ ಪತ್ರಕರ್ತರ ಮುಖಾಂತರ ಎಲ್ಲರಿಗೂ ಮುಟ್ಟಬೇಕಂತ ನಾನು ವಿನಂತಿ ಮಾಡ್ಕೊತೀನಿ. ಮತ್ತು ನಮ್ಮ ಜಿಲ್ಲೆನಲ್ಲಿ ಕಾಂಗ್ರೆಸ್ ಪಕ್ಷಕ್ಕ ಮಜ್ದೂರ್ದ ಕೈವಾಡ ಬಹಳ ಚಲೋ ಐತಿ. ಮತ್ ಅವ್ರ ಜೊತೆಲಿ ಯಾವತ್ತೂ ಕಾಂಗ್ರೆಸ್ ಪಕ್ಷ ಐತಿ. ನಾನು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ನನಗ ತಿಮ್ಮಾಪುರ ಸಾಹೇಬರು, ನಮ್ಮ ಮಾಜಿ ಶಾಸಕರು, ನಮ್ಮ ಜಿಲ್ಲಾದ ಎಲ್ಲ ಶಾಸಕರು ಎಲ್ಲರೂ ಸೇರಿ ಜವಾಬ್ದಾರಿಯನ್ನು ನೀಡಿದ್ದಾರೆ. ಅದ್ರಾಗ ಎಲ್ಲ ಶಾಸಕರುಗಳಿಗೂ ಮತ್ತು MLC ಆದವ್ರಿಗೂ ಮತ್ತು ಮಾಜಿ ಶಾಸಕರುಗಳಿಗೂ ಜಿಲ್ಲಾ ಅಧ್ಯಕ್ಷರಿಗೂ ಎಲ್ಲರಿಗೂ ನಾ ಮನವಿ ಏನ್ ಮಾಡ್ಕೊತೀನಿ ಅಂದ್ರ
ನನ್ನ ಯಾವ್ದಾದ್ರು ಕೆಲಸ ಈ ಮಜ್ದೂರ್ಗಳ ಪರವಾಗಿ ಬತ್ತಂದ್ರ ನಾವು ಲೆಟರ್ ನೀಡಿದ್ರ ಅಥವಾ ನಾವು ಅವ್ರ ಕಡೆ ಹೋಗಿದ್ರ ಅವ್ರು ಎಲ್ಲರೂ ಕೆಲಸನ್ನು ಅದನ್ನ ಮಾಡ್ತಾರ ಅಂತೇಳಿ ನಾನು ಆಸೆ ಇಟ್ಕೊಂಡಿನಿ. ಮತ್ತೆ ಎಲ್ಲರೂ ನನಗ ಇದ್ರಾಗ ಕೈ ಹಚ್ಚಬೇಕಂತ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ. ಎಲ್ಲರಿಗೂ ಮಾಡಿ ಸಂಬಂಧ ಎಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತೀನಿ. ಮತ್ತೆ ಈ ಜವಾಬ್ದಾರಿ ಏನ್ ನನಗ್ ಕೊಟ್ಟಿದಾರ ಪಕ್ಷದಿಂದ, ಮತ್ತೆ ಈ ಪಕ್ಷಗ ನಿಷ್ಠಾವಂತಾಗಿ ನಾನು ದುಡ್ಕೋದು ಬಂದೀನಿ ಮೊದ್ಲಿಂದು. ಇವತ್ತಾದ್ರೂ ನಿಷ್ಠಾವಂತಲಿ ಯಾವ್ದು ಬೇಕಾದ ಜವಾಬ್ದಾರಿಯನ್ನು ಕೊಟ್ರು ನಾ ಈ ಜವಾಬ್ದಾರಿಗ ನಾ ಎಕ್ಸೆಪ್ಟ್ ಮಾಡ್ಕೊಂಡ ಇದ್ರ ಬದಲ ಏನಾದ್ರೂ ನಮ್ ಕಡೆಯಿಂದ ಏನೋ ಸಹಾಯ ಸಹಕಾರ ಆಗ್ತೈತಿ, ನಾ ಅದಕ್ಕೆ ಬದ್ಧವಾದ ಎಲ್ಲ ಮಜ್ದೂರ್ ಸಂಘದವ್ರ ಜೊತೆಲಿ ನಾನು ಇರ್ತೀನಿ ಅನ್ನೋ ಮಾತುಗಳನ್ನು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಹಾಗೂ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಟ್ಟಂತ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮ್ಮ ವತಿಯಿಂದ ಹಾಗೂ ಇಲ್ಲಿ ಸೇರಿದಂತ ಎಲ್ಲ ಕಾರ್ಯಕರ್ತರ ವತಿಯಿಂದ ಅವರಿಗೆ ಹೃದಯಪೂರ್ವಕ ಕಾಂಗ್ರೆಸ್ ಪಕ್ಷದಿಂದ ಈ ಜಮಖಂಡಿ ನಾಡಿನಲ್ಲಿ ಒಂದು ಅವಕಾಶ ಹಾಗೂ ಕೊನ್ನೂರು ದೇಸಾಯಿ ಅವರಿಂದ ಹಲವಾರು ಇಲ್ಲಿ ಜಮಖಂಡಿ ನಗರದಿಂದ ಸೇವೆ ಜನರಿಗೆ ಸಲ್ಲಿಸುತ್ತನ ಬಂದಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ನಮ್ಮ ಯುವಕರ ಒಬ್ಬ ನಾಯಕರಾದಂಥ ಹಾಗೂ ಜಮಖಂಡಿಯ ಒಬ್ಬ ಸೇವಕರಾದಂಥ ತೊಪ್ಪಿಕನ್ನ ಪಾರ್ಥಂಡಿಯವರಿಗೂ ಕೂಡ ಕಾಂಗ್ರೆಸ್ ಪಕ್ಷ ಅವರು ಸೇವೆ ಸಲ್ಲಿಸುತ್ತಾ ಮನಗಂಡು ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಅವಕಾಶ ಯಾವುದೇ ರೀತಿಯಲ್ಲಿ ವ್ಯಕ್ತಪಡಿಸಲ್ಲ. ಆದಷ್ಟು ಕೂಲಿ ಕಾರ್ಮಿಕರ ಜೊತೆ ಸದಾಕಾಲ ಕಾಂಗ್ರೆಸ್ ಪಕ್ಷ ಇದೆ, ಮುಂದೂ ಕೂಡ ಇರುತ್ತೆ. ಅದೇ ನಿಟ್ಟಿನಲ್ಲಿ ತೊಪ್ಪಿಕನ್ನವರು ಕೂಡ ಹೇಳಿದ್ದಾರೆ. ಇದೇ ರೀತಿ ಸೇವೆಯನ್ನು ಸಲ್ಲಿಸುತ್ತಾ ಬಲ್ಲೆ ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದು ಇಲ್ಲಿ ತಮಗೆಲ್ಲರಿಗೂ ನಮ್ಮನ್ನು ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ